ಸರ್ಕಾರ ತಂದಿದ್ದಾರೆ. ಆ ಋಣವನ್ನು ತೀರಿಸುವಂಥ ಒಂದು ದೊಡ್ಡ ಅವಕಾಶದಲ್ಲಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ. ಪ್ರತಿಯೊಬ್ಬ ಬದುಕಿನಲ್ಲೂ ಕೂಡ ಬೇರೆ ಗ್ಯಾರಂಟಿಗಳು ಅವರ ಬದುಕನ್ನು ನಡೆಸಬಹುದು. ಈ ಭೂಮಿ ಗ್ಯಾರಂಟಿ ನಾವೇನು ಅವರು ಶ್ರಮಪಟ್ಟಂತ ಆಸ್ತಿಗಳಲ್ಲಿ ಉಳಿಸ್ಕೊಂಡಂತ ಆಸ್ತಿಗಳಿಗೆ ಅವರ ವಂಶ ಪಾರಂಪರ್ಯವಾಗಿ ಅದನ್ನು ಉಳಿಸಬೇಕು, ಮುಂದಕ್ಕೆ ಯಾವ ಥರದ ಕಾನೂನಾಗಲಿ ಜಗಳಗಳಾಗಲಿ ವ್ಯಾಜ್ಯಗಳಾಗಲಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಬೆಂಗಳೂರು ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ಒಂದು ದೊಡ್ಡ ಆಂದೋಲನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುಶಃ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲೂ ಕೂಡ ನಾನು ಬಂದ ತಕ್ಷಣ GBA ವ್ಯಾಪ್ತಿಯಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಮತ್ತು BDA ವ್ಯಾಪ್ತಿಯಲ್ಲಿ ಎಲ್ಲ ದಾಖಲೆಗಳನ್ನು ಫಸ್ಟ್ ಸ್ಕ್ಯಾನ್ ಮಾಡಿಸ್ತೆ. ಏಕೆಂದರೆ ನಮ್ಮ ರಾಜ್ಯದಲ್ಲಿ ಹಿಂದೆ ಭೂಮಿ ಅಂತ ಹೇಳಿ ನಾವು ಎಲ್ಲ ಪಾಣಿಗಳನ್ನು ಅವ್ರಿಗೆ 5 ರೂಪಾಯಿ ಕೊಡುವಂಥ ಯಾರು ಕೈಯಲ್ಲಿ ಬರೀಬಾರ್ದು ಅಂತ ಹೇಳಿ ಆಮೇಲೆ ದಾಖಲೆಗಳನ್ನು ಅವ್ರ ಟೆಲಿಫೋನ್ಗಳಲ್ಲೇ ನೋಡ್ಕೊಳ್ಳುವಂಥದ್ದು ಎಲ್ಲ ಕೂಡ ಅವಕಾಶ ಮಾಡಿಕೊಟ್ಟರು. ಆದರೆ ಇದು ವಿಶೇಷವಾದಂಥ ನಗರ. ಇದು ಇಲ್ಲಿ ಬಹಳ ಮುಂದಕ್ಕೆ ಹೋಗಬೇಕು ಅಂಥೇಳಿ ನಾನು ತೀರ್ಮಾನವನ್ನು ತೆಗೆದುಕೊಂಡಾಗ ಬೇಕಾದಷ್ಟು ಜನ ನಗ್ತಾ ಇದ್ರು, ಬೇಕಾದಷ್ಟು ಮಿಸ್ಯೂಸ್ ಆಗ್ತಾ ಇದ್ವು. ನಮಗೆ ದಾಖಲೆಗಳು ಬಂದಿತ್ತು. ನಮಗೆ ಜನರ ನೋವು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದು. ಈ ದೃಷ್ಟಿಯಿಂದ ಈ ಭೂಮಿ ಗ್ಯಾರಂಟಿಲಿ ಪ್ರಾರಂಭ ಮಾಡಿ ಇವತ್ತು ಭೂಮಿ ಪ್ರಾಜೆಕ್ಟ್ 2000 ಸುಮಾರು 13,700 ರಿಜಿಸ್ಟರ್ಗಳು ದಾಖಲೆಗಳಿತ್ತು. 13 ಲಕ್ಷ ಪೇಜ್ಗಳನ್ನು ನಾವು ಸ್ಕ್ಯಾನ್ ಮಾಡಿದ್ದೇವೆ ಬರೀ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ. ಈಗಾಗಲೇ ಇಡೀ ದೇಶಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ as far as Karnataka is concerned, in the entire country we have created an history. ಇಡೀ ದೇಶಕ್ಕೆ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿ ಈ ನಮ್ಮ ಅವಧಿಯಲ್ಲಿ ಈಗಾಗಲೇ ಕಳೆದ ಒಂದು ವರ್ಷದಿಂದ 23 ಲಕ್ಷ ಖಾತೆಗಳನ್ನು ಯಾರು ಕೂಡ ಅವರ ಮನೆ ಬಾಗಿಲಿಗೆ ಯಾರು ಕೂಡ ಮಧ್ಯಸ್ಥಿಕೆ ವಹಿಸದೆ ಆ ದಾಖಲೆಗಳನ್ನು ನಿರ್ಮಾಣ ಮಾಡಿ, ನಿರ್ಮಾಣ ಅಂದರೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಈ ಖಾತೆಯನ್ನು ಒದಗಿಸ್ಕೊಡುವಂಥ ಮತ್ತು ಡಾಟಾಗಳನ್ನು ಎಂಟ್ರಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಈಗಾಗಲೇ 10 ಲಕ್ಷ ಜನರಿಗೆ ನಾವು ವಾಟ್ಸಪ್ಪಲ್ಲಿ ಮತ್ತು ಅವ್ರಿಗೆ ಮೆಸೇಜ್ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇನ್ನು 13 ಲಕ್ಷ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡಿ ಅವರು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಅವ್ರಿಗೆ ಮೆಸೇಜ್ ಕೊಡ್ತೇವೆ. ಅವ್ರಿಗೆ ಅದನ್ನೆಲ್ಲ ಅರಿವು ಮಾಡ್ಕೊಳ್ಳೋಂಥ ಶಕ್ತಿ ಇಲ್ಲ ಅಂದರೆ
ನಾವೇ ಅವರ ಮನೆ ಬಾಗಿಲಿಗೆ 23 ಲಕ್ಷದ ಜನರಿಗೆ ಯಾರು ಭೂ ಮಾಲೀಕರು, ಸೈಟ್ ಮಾಲೀಕರು, ಆಸ್ತಿ ಮಾಲೀಕರು ಇದ್ದಾರೆ, ಅವರೆಲ್ಲರೂ ಕೂಡ ಮನೆ ಬಾಗಿಲಿಗೆ ಒಂದು ಕಾಪಿನ ಡೆಲಿವರಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದು ರೆಕಾರ್ಡ್ ಟೈಮ್, ಫ್ರೀ ಆಫ್ ಕಾಸ್ಟ್. ಸುಮಾರು 10 ತಿಂಗಳಲ್ಲಿ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಗಳನ್ನು, ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಾವು ಮಾಡ್ತಾ ಇದ್ದೇವೆ. ಈ ಖಾತೆಗೆ ಏನಿದೆ ವ್ಯವಸ್ಥೆ, ಏನು ಬೇಕು ಅನ್ನೋದು ಕೂಡ ನಿಮ್ಮೆಲ್ಲರ ಪ್ರಶ್ನೆ ಇರ್ಬೋದು, ಸಾಮಾಜಿಕ ಪ್ರಶ್ನೆ ಇರ್ಬೋದು. ನಾವು ಓನರ್ದು ಒಂದು ಫೋಟೋ ಕೇಳ್ತಾ ಇದ್ದೀವಿ, ಪ್ರಾಪರ್ಟಿ ಫೋಟೋ ಕೇಳ್ತಾ ಇದ್ದೀವಿ, ಲ್ಯಾಟಿಟ್ಯೂಡು, ಲಾಂಗಿಟ್ಯೂಡು, GPS-ಗೆ ಕೇಳ್ತಾ ಇದ್ದೀವಿ. ಸೊ ಇದನ್ನು ಫ್ರಾಡ್ಗಳನ್ನೆಲ್ಲ ಪ್ರಿವೆಂಟ್ ಮಾಡಬೇಕು, ಆಧಾರ್ನ ಲಿಂಕ್ ಮಾಡಬೇಕು. ಈ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಮ್ಯೂಟೇಷನ್ನು ಆದ ತಕ್ಷಣ ಆಟೋಮೆಟಿಕ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟರೆ ಆನ್ಲೈನ್ ಮ್ಯೂಟೇಷನ್ ಕೂಡ ಅದಕ್ಕಾಗುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಸೊ ಬಹುಶಃ ನಿಮಗೊಂದು ಎಕ್ಸಾಂಪಲ್ ಇಲ್ಲಿಲ್ಲ, ಇಲ್ಲೊಂದು ಫೋಟೋ ತೋರಿಸ್ತಾ ಇದ್ದೀನಿ, ನಿಮಗೆ ಸರ್ಕ್ಯುಲೇಟ್ ಮಾಡ್ತೀವಿ ಒಂದು ಕಾಪಿನ. ಗೂಗಲಲ್ಲಿ ಆ ಫೋಟೋ ಯಾವ ರೀತಿ ಶೇಪ್ ಇರ್ತದೆ, ಯಾವ ರೀತಿ ಲಾಂಗಿಟ್ಯೂಡು, ಲ್ಯಾಟಿಟ್ಯೂಡ್ ಎಲ್ಲ ಕೂಡ ಅವ್ರವ್ರಿಗೆ ನಂಬರ್ ಪ್ರಕಾರ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತಾ ಇದ್ದೇವೆ. ಈಗ 10 ಲಕ್ಷ ಆಲ್ರೆಡಿ ಡನ್, ಇನ್ನು 13 ಲಕ್ಷ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಲಿಂಕ್ ಮಾಡಿದ್ರೆ ಓಪನ್ ಮಾಡಿದ ತಕ್ಷಣ ಬೇಕಾದ್ರೆ ಅವರು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ನೋಡಿ ನಾವೇನು ಯಾರಿಗೂ ಇದಕ್ಕೆ ನಮಗೆ ಬಹುಮಾನ ಕೊಡಿಯುತ್ತೆ ಯಾರಿಗೂ ಕೇಳಲಿಲ್ಲ, ಯಾವ ನಾಯಕರುಗಳಿಗೂ ಕೇಳಿಲ್ಲ. ಪಾಪ ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟರು, ನಾನೇನು ತಪ್ಪು ಅಂತ ಹೇಳೋದಿಲ್ಲ. ಬೇಕಾದಷ್ಟು MLA-ಗಳು ಕೂಡ ವಿರೋಧ ಪಕ್ಷದವರು ಅಸೆಂಬ್ಲಿ ಯಾವುದೇ ಆದಂಥ ಕೊಟ್ಟರು, ನಾನು ಅದಕ್ಕೆ ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮನ್ನು ನೋಡಿ, ಕರ್ನಾಟಕ ನೋಡಿ, ಇಡೀ ದೇಶಕ್ಕೆ ಒಂದು ಮಾದರಿ ಕೆಲಸ ಮಾಡ್ತಾ ಇದ್ದೀವಿ ಅಂಥೇಳಿ ನಮ್ಮ GBA ಅಧಿಕಾರಿಗಳು, ನಮ್ಮ ಕಮಿಷನರ್ಸು, ನಮ್ಮ ಆಫೀಸರ್ಸ್ನ ಕರೆಸಿ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.